ಭಾರತ, ಬ್ರಿಟನ್ನು 2-3 ದೇಶದಲ್ಲಿ ಇವತ್ತು ಈ ವಿಮಾನದ ಗಲಾಟೆನೇ ಹೆಚ್ಚು, ಗಲಾಟೆ ಅಲ್ಲ, ಅಪಘಾತದ ಕುರಿತು ಹೆಚ್ಚು ಚರ್ಚೆ ಇದ್ದರೆ ಪ್ರಪಂಚದಲ್ಲಿ ಚರ್ಚೆ ಆಗ್ತಿರೋದು ಅದಲ್ಲ. ಇವತ್ತು ಏನು ಕಾದಿದೆ ಈ ಪ್ರಪಂಚಕ್ಕೆ? ಮೋದಿ ಎಲ್ಲ ಒಂದ್ಸರಿ ಒಂದು ಭಾಷಣ ಬಿಟ್ಟಿದ್ದರು ರಷ್ಯಾ ಅಧ್ಯಕ್ಷರಿಗೆ, ಇದು ಯುದ್ಧದ ಸಮಯವಲ್ಲ ಅಂತ. ಪ್ರಪಂಚ ಇದು ಯುದ್ಧದ ಸಮಯ ಅಂತ ಡಿಸೈಡ್ ಮಾಡ್ದಂಗಿದೆ. ಇಸ್ರೇಲ್ ಹಿಂದೆಂದೂ ಕಂಡು ಕೇಳರಿಯದ ರೀತಿಯಲ್ಲಿ ಇರಾನ್ ಮೇಲೆ ದಾಳಿ ಮಾಡಿದೆ. ಅದರಲ್ಲೂ ಇರಾನ್ನ ನ್ಯೂಕ್ಲಿಯರ್ ಅಂದರೆ ಪರಮಾಣು ಘಟಕಗಳ ಮೇಲೆ ದಾಳಿ ಮಾಡಿದೆ. ನಾವು ಪಾಕಿಸ್ತಾನದ ಒಂದು ಘಟಕ ಏನು ನ್ಯೂಕ್ಲಿಯರ್ ಇದನ್ನು ಸ್ಟೋರ್ ಮಾಡಿದ್ರು ಆ ಬೆಟ್ಟಗಳ ಬುಡಕ್ಕೋಗಿ ಡಮ್ ಅಂತ ಸ್ಫೋಟಿಸುವ ಸಿಡಿತ ಮದ್ದು ತಲೆ ಇಲ್ಲದದ್ದ ಇದನ್ನು ಹಾಕಿದ್ವಿ. ಅದಕ್ಕೂ ಓಹೋ ಬುರುಡೆ ಬಿಟ್ಟು ನಾಲಿಗೆನ ಕೆಂಪು ತಿರುಗಿಸಿದ್ದ ಟ್ರಂಪ್ ಸಾಹೇಬ. ಈಗೇನು ಬಿಡ್ತಾರಂತೆ ಬುರುಡೆನ ಡಿರೆಕ್ಟ್ಲಿ ನಂಟಾಸ್ ಇದರಲ್ಲಿ ಇಸ್ರೇಲಲ್ಲಿ ಇರಾನ್ನಲ್ಲಿ ದೇ ಹ್ಯಾವ್ ಅಟ್ಯಾಕ್ಡ್. 200 ವಿಮಾನಗಳನ್ನು ಬಳಸಿದ್ದಾರೆ. 100ಕ್ಕೂ ಹೆಚ್ಚು ಮಿಲಿಟರಿ ಸ್ಥಾವರಗಳ ಮೇಲೆ ದಾಳಿ ಮಾಡಿದ್ದಾರೆ. ಮುಂದೆ ಏನಾಗುತ್ತೆ ಇದರಿಂದ ವಿ ಹ್ಯಾವ್ ನೋ ಐಡಿಯಾ. ಯಾವನಿಗೂ ಗೊತ್ತಿಲ್ಲ ಇದರ ಐಡಿಯಾ ಮುಂದೇನಾಗತ್ತೆ ಅಂತ. ಇದು ಯಾವ ರೀತಿಯ ಯುದ್ಧದ ಸ್ವರೂಪವನ್ನು ಬೇಕಾದರೂ ಪಡ್ಕೋಬೋದು, ಪಡ್ಕೊಳ್ಳೋದೇನೂ ಇರ್ಬೋದು, ಗೊತ್ತಿಲ್ಲ. ಕಾರಣ ಇಷ್ಟೇ, ಅಮೆರಿಕ ಹೇಳುತ್ತೆ ಇರಾನ್ ಯಾವುದೇ ಕಾರಣಕ್ಕೆ ಪರಮಾಣು ಅಸ್ತ್ರಗಳನ್ನು ಹೊಂದೋದಕ್ಕೆ ಸಾಧ್ಯ ಇಲ್ಲ. ಸಿವಿಲ್ ಯೂಸೇಜಲ್ಲಿ ಅಂದರೆ ನಾಗರಿಕ ಬಳಕೆಗೋಸ್ಕರ ಅಂದರೆ ವಿದ್ಯುತ್ ಉತ್ಪಾದನೆಗೆ ಮಾಡ್ಬೋದೇ ಹೊರತು ಅವ್ರು ಇಟ್ಕೊಳ್ಳೋಕೆ ಬರಲ್ಲ ಪರಮಾಣು ಅಸ್ತ್ರನ ಅಂತ. ಇರಾನ್ ಹೇಳುತ್ತೆ ನೀವು ಯಾರು ಅದನ್ನು ಹೇಳೋಕ್ಕೆ, ನನ್ನ ಸಾರ್ವಭೌಮಿಕ ಇದನ್ನು ನೀವು ಯಾರು ಹೇಳೋಕ್ಕೆ, ಮತ್ತು ನಾವು ಮಾಡಿಲ್ಲ ಅಂತವರು. ಅಮೆರಿಕ ಮತ್ತು IAEA ಹೇಳುತ್ತೆ, IAEA ಇಸ್ ಅಟಾಮಿಕ್ ಎನರ್ಜಿ ಕಮಿಷನ್, ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲಲ್ಲಿ. ಅವ್ರು ಹೇಳ್ತಾರೆ ಇಲ್ಲ, ಅವ್ರು 60% ಅಷ್ಟು ಅದನ್ನು ಹೆಚ್ಚು ಸಂಸ್ಕರಿಸ್ತಾ ಇದ್ದಾರೆ, ಅಂದರೆ ಅದು ಮಿಲಿಟರಿ ಗ್ರೇಡ್ಗೆ ಮಾಡೋಕ್ಕೆ ಅಂತ. ಈ ಗೋಜಲಗಳಲ್ಲಿ ನಡೀತಾ ಇರುವಂತಹ ಇಸ್ರೇಲ್ ಹೇಳುತ್ತೆ ಒಂದು ವೇಳೆ ಇರಾನ್ ಏನಾದರೂ ಪರಮಾಣುಸ್ತ್ರ ಪಡ್ಕೊಂಡ್ರೆ ನಾನು ದೇಶವಾಗಿ ಉಳ್ಕೊಳ್ಳೋದೇ ಇಲ್ಲ, ನನಗೆ ಗೊತ್ತಿದೆ ಏನು ಮಾಡ್ತಾರೋ ಅವರು ಅಂತ. ಕಾರಣ ಇರಾನ್ನು ಕಂಡವ್ರನ್ನೆಲ್ಲ ಸುತ್ತಲೂ ರಿಂಗ್ ಆಫ್ ಫೈರ್ ಥರ ಎತ್ಕಟ್ಟಿದೆ ಇಸ್ರೇಲ್ ಮೇಲೆ. ಆ ಕಡೆ ಹಿಜ್ಬುಲ್ಲಾ, ಈ ಕಡೆ ಹಮಾಸು, ಆ ಕಡೆ ಹೂತೀಸು, ಈ ಕಡೆಯಿಂದ ಇನ್ನೊಬ್ಬರು, ಈ ಕಡೆಯಿಂದ ಅನ್ನೊಬ್ಬರು, ಎಲ್ಲರಿಗೂ ದುಡ್ಡು ಕೊಡು ಅಸ್ತ್ರ ಕೊಡು. ಹಾಗಾಗಿ ಇಸ್ರೇಲ್ ಹೀಗೆ ಹೇಳ್ತಿದೆ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ವಿ ಹ್ಯಾವ್ ನೋ ಐಡಿಯಾ. ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗಿದೆ ಇಸ್ರೇಲ್ನಲ್ಲಿ. ಇರಾನ್ ನಾವು ತಿರುಗಿಸಿ ವಾಪಸ್ ಹೊಡಿತೀವಿ ಅಂತ ಹೇಳಿದ್ದಾರೆ. ಏನು ಹೊಡಿತಾರೋ ಬಿಡ್ತಾರೋ ಗೊತ್ತಿಲ್ಲ. ಇದಕ್ಕೆ ಅಮೆರಿಕದ ಒಪ್ಪಿಗೆ ಇದ್ದೇ ಆಗಿದೆ ಅನ್ನೋದು ಇರಾನ್ನ ಆರೋಪ. ಹಾಗಾಗಿ ಮಿಡ್ಲ್ ಈಸ್ಟ್ನಲ್ಲಿ ಅಮೆರಿಕದ ವಿಪರೀತವಾದ ಆಸ್ತಿಗಳಿವೆ ಮತ್ತು ಅದರ ಸೋಲ್ಜರ್ಸ್ ಇದ್ದಾರೆ, ಜನ ಇದ್ದಾರೆ, ಎಲ್ಲ ಇದ್ದಾರೆ. ಅಲ್ಲಿ ಹಲವಾರು ದೇಶಗಳಲ್ಲಿ ಅವ್ರದ್ದು ಏರ್ ಬೇಸ್ಗಳಿದೆ. ಲೈಕ್ ನೈಬರಿಂಗ್ ಈ ಕಡೆಯಿಂದ ಕತಾರಲ್ಲಿದೆ, ಆ ಕಡೆ ಸೌದಿನಲ್ಲಿದೆ, ಇಲ್ಲೆಲ್ಲ ಇದೆ ಅವ್ರದ್ದು ಬೇಸ್ಗಳು. ಹಾಗಾಗಿ ಅದನ್ನು ಅಟ್ಯಾಕ್ ಮಾಡ್ತೀವಿ ಅಂದಿದ್ದಾರೆ. ಮಾಡಿದ್ರೆ ಅಮೆರಿಕ ಯುದ್ಧಕ್ಕೆ ಇಳಿಯುತ್ತೆ. ಆಗೇನಾಗುತ್ತೋ ಗೊತ್ತಿಲ್ಲ. ಈ ಮಧ್ಯೆ ನೆತನ್ಯಾಹು ಇಸ್ರೇಲ್ನ ಪ್ರಧಾನಿ ಮೋದಿಗೆ ಫೋನ್ ಮಾಡಿದ್ದಾರೆ. ಮೋದಿಯವರು ಇದು ಏನಾದ್ರು ಮಾಡಿ ಸ್ವಲ್ಪ ಡೌನ್ ಮಾಡ್ರಪ್ಪ, ಯಾಕ್ರಪ್ಪ ಹಿಂಗೆ ಅಂತ ಇವರೇನೋ ಹೇಳಿದ್ದಾರೆ. ಯಾರ ಮಾತನ್ನು ಕೇಳೋ ಸ್ಟೇಜಲ್ಲಿ ಇಲ್ಲ. ಹಾಗಾಗಿ ಎಲ್ಲರೂ ಅವರವರ ತೀರ್ಮಾನ ಮಾಡ್ತಿದ್ದಾರೆ. ನಾನು ಅವತ್ತೇ ಹೇಳ್ದಂಗೆ ಎಲ್ಲರೂ ಒಂದಾಗಿ ಸೇರಿ ಒಮ್ಮೆಲೆ ಡಮ್ಮನ್ನಿಸಿ ಬಿಟ್ಟರೆ ಬರದೇ ಇಲ್ಲ, ಆಗ ಆರಾಮಾಗಿ ಅರ್ತು ನಾಶ ಆಗತ್ತೆ. ಎಲ್ಲರೂ ಒಂದೇ ಸರಿಗೆ ರಾಮ ಕೃಷ್ಣ ಅಂತ ಅವರವರ ದೇವರಿಗೆ ತಕ್ಕಂತೆ ಹೇಳ್ಕೊಂಡು ಹೋಗ್ಬೋದು. ಉದ್ದೇಶನೇ ಅದೇ ಆಗಿದೆ. ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಹತ್ಯೆ ಪ್ರಕರಣ ಸಂಬಂಧ ಇವತ್ತು ಶಾಸಕ ವಿನಯ್ ಕುಲಕರ್ಣಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಶರಣಾದರು. ಕೋರ್ಟ್ ಸಿಬಿಐ ವಶಕ್ಕೆ ನೀಡಿತು. ವಿಚಾರಣೆ ಮುಗಿಸಿದ ಬಳಿಕ ಸಿಬಿಐ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸಿದೆ. ಪ್ರಕರಣ ಸಂಬಂಧ ಮಹಿಳಾ ಸಾಕ್ಷಿದಾರರೊಬ್ಬರಿಗೆ ಕೋರ್ಟ್ ಕಾರಿಡಾರ್ನಲ್ಲೇ ಪ್ರಕರಣದ A9 ಅಶ್ವತ್ಥ ಗೌಡ ಬೆದರಿಕೆ ಹಾಕಿದ್ರು ಅಂತ ಮಹಿಳೆ ನೀಡಿದ ಮಾಹಿತಿ ಆಧರಿಸಿ ಕೋರ್ಟ್ ಸಿಐಎಸ್ಎಫ್ಗೆ ಮಹಿಳಾ ಸಾಕ್ಷಿದಾರರ ರಕ್ಷಣೆಗೆ ಆದೇಶಿಸಿದೆ. ಕಮಲಾ ಹಾಸನ್ ಪ್ರಕರಣ ತೀರ್ಮಾನ ಆಗಿಲ್ಲ. ಕೋರ್ಟ್ ಕೇಳ್ತಂತೆ ಇವತ್ತು ಹೈಕೋರ್ಟ್. ಕ್ಷಮೆ ಕೇಳಿದ್ರ ಇಲ್ಲ, ಐಸಿ ವಿವೇಚನೆ ಶೌರ್ಯದ ಇನ್ನೊಂದು ಅತ್ಯುತ್ತಮ ಭಾಗ ಅಂತ ನೆನಪಿಟ್ಕೊಳ್ಳಿ ಅಂತ ನ್ಯಾಯಾಲಯ ಹೇಳಿದೆ. ನ್ಯಾಯಾಲಯ ಹೇಳುತ್ತಿದೆ ಮಹಾಬುದ್ಧಿವಂತರು, ಪಂಡಿತೋತ್ತಮರು, ಪರಿಣಿತರು, ತಿಳಿದವರು, ಬುದ್ಧಿಜೀವಿಗಳು ಎಲ್ಲವೂ ಆಗಿರುವಂಥ ಕಮಲಾ ಹಾಸನ್ಗೆ ಅವೆಲ್ಲ ಗೊತ್ತಾಗಬೇಕಾಗಿಲ್ಲ. ಧೀಮಾಕಿನ ಪ್ರತಿರೂಪಕ್ಕೆ ಕೇಸ್ ಬೇರೆ ಡಿಸ್ಮಿಸ್ ಮಾಡಿ ವಾತ ಕಡೆಗೆ ಅಂತ ಕಳಿಸೋದು ಬಿಟ್ಬಿಟ್ಟು. ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣ ಸಂಬಂಧ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿದ್ದ ದಯಾನಂದ್ ಆರ್ಸಿಬಿ ಆಡಳಿತ ಮಂಡಳಿಯ ಜಿಲ್ಲಾಧಿಕಾರಿ ನೋಟಿಸ್ ಕೊಟ್ಟಿತ್ತು. ಅವರಿಗೆ ಆರ್ಸಿಬಿ ಆಡಳಿತ ಮಂಡಳಿಗೂ ಕೂಡ ಡಿಸಿ ಮುಂದೆ ಇವತ್ತು ಕೆಎಸ್ಸಿಎ ಅಧ್ಯಕ್ಷ ರಘುರಾಮ್ ಭಟ್ ಹಾಜರಾದರು. ಆದರೆ ಡಿಎನ್ಎ ಹಿರಿಯ ಅಧಿಕಾರಿಗಳು ಗೈರಾಗಿದ್ದರು. ಸಿಬ್ಬಂದಿ ಮಾತ್ರ ಹಾಜರಾಗಿದ್ದರು. 5 ದಿನ ಕಾಲಾವಕಾಶವನ್ನು ಕೇಳಿದ್ದಾರೆ. ಆರ್ಸಿಬಿ ಆಡಳಿತ ಮಂಡಳಿ ಅಧಿಕಾರಿಗಳು ಕೂಡ ಹಾಜರಾಗಿ ಮುಂದಿನ ದಿನಾಂಕ ನೀಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ಆರ್ಸಿಬಿ ಚೇರ್ಪರ್ಸನ್
ಪ್ರಥ್ಮೇಶ್ ಮಿಶ್ರಾ, ಉಪಾಧ್ಯಕ್ಷ ರಾಜೇಶ್ ಮನನ್, ಡಿಎನ್ಎ ಎಂಡಿ ವೆಂಕಟವರ್ಧನ್ಗೆ ಸಿಐಡಿ ತನಿಖಾ ತಂಡ ನೋಟಿಸ್ ಅನ್ನು ಕೊಟ್ಟಿದೆ. ಈ ಮಧ್ಯೆ ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣದಲ್ಲಿ ಅಮಾನತು ಮಾಡಲಾಗಿರುವ ಹೆಚ್ಚುವರಿ ಪೊಲೀಸ್ ಆಯುಕ್ತ ವಿಕಾಸ್ ಕುಮಾರ್ ಹುದ್ದೆಗೆ ಪಶ್ಚಿಮ ವಲಯ ಜಂಟಿ ಪೊಲೀಸ್ ಆಯುಕ್ತರಾಗಿ ವಂಶಿ ಕೃಷ್ಣ ಅವರನ್ನು ರಾಜ್ಯ ಸರ್ಕಾರ ನೇಮಿಸಿದೆ. ನೋಡೋಣಪ್ಪ, ದೊಡ್ಡವ್ರನ್ನ ಕರೆಸ್ತೀರಾ ಅಂತ ಆಗಬೇಕು. ನೋಡೋಣಪ್ಪ, ಈ ಸರ್ಕಾರದ ತಾಕತ್ತೇನಿದೆ ನೋಡೋಣ. ಯಾರ್ಯಾರನ್ನ ಕರೆಸ್ತೀರಿ ನೋಡ್ತೀನಿ. RCB ಆ್ಯಂಡ್ DNA ಕಡೆಯಿಂದ ಭಾಳ ಸುಲಭವಾಗಿ ಶಂಕರ್ ರಘುರಾಮ್ ಭಟ್ ಕರೆಸ್ದಂಗಲ್ಲ ಅದು. ಯಾರನ್ನೂ ಬಿಡಲ್ಲ ಅಂದಿದ್ದಾರೆ. ನೋಡೋಣಪ್ಪ, ನೋಡೋಣ, ನಾನು ಕಾಯ್ತೀನಿ. ಜೂನ್ 16ರಿಂದ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಸೇವೆ ಬಂದ್ ಆಗತ್ತೆ. ಕಾರಣ ಅದಕ್ಕೆ ಏಕಸದಸ್ಯ ಪೀಠ ಕೊಟ್ಟ ಆದೇಶವನ್ನು ತಡೆ ಹಿಡಿಯೋದಕ್ಕೆ ದ್ವಿಸದಸ್ಯ ಪೀಠ ಒಪ್ಪಿಲ್ಲ. ಈ ಸದ್ಯಕ್ಕೆ ಜಾರಿಗೆ ಬರುತ್ತೆ. ಸರ್ಕಾರ ಅದಕ್ಕೆ ನಿಯಮಗಳನ್ನು ಮಾಡದೇ ಇದ್ದರೆ ಅದು ಬಂದ್ ಆಗತ್ತೆ ಅಷ್ಟೆ. ರಾಜ್ಯದಲ್ಲಿ ಮುಂಗಾರು ಮಳೆ ಆರ್ಭಟ ಮುಂದುವರೆದಿದೆ. ರಾಜಧಾನಿ ಬೆಂಗಳೂರು ಸೇರಿ 6 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಿದ್ದಾರೆ. ಕರಾವಳಿ ಮಲೆನಾಡಿನ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ. ಬೆಳಗಾವಿಯ ಚಿಕ್ಕನಂದಿ ಗ್ರಾಮದಲ್ಲಿ ಮನೆಗೋಡೆ ಕುಸಿದು 65 ವರ್ಷದ ಫಕೀರವ್ವ ಸಾವನ್ನಪ್ಪಿದ್ದಾರೆ. ಬೆಳಗಾವಿಯ ಯರಗಟ್ಟಿ ತಾಲೂಕಿನ ಚಿಕ್ಕಬುದನೂರು ಗ್ರಾಮದಲ್ಲಿ ಹಳ್ಳದ ನೀರಿನ ರಭಸಕ್ಕೆ ಚಾಲಕ ಸಹಿತ ಆಟೋ ಕೊಚ್ಚಿ ಹೋಗಿದೆ. ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಬಳಿ ಹಳ್ಳದಲ್ಲಿ ಕೊಚ್ಚಿ ಹೋಗ್ತಾ ಇದ್ದ ರಾಜ್ಯದ ಯುವಕ ಸುರೇಶ್ನನ್ನ ಹಗ್ಗದ ಸಹಾಯದಿಂದ ಮೇಲಕ್ಕೆತ್ತೋಕೆ ಪ್ರಯತ್ನಿಸಿದ್ದಾರೆ. ಮತ್ತೆ ಜಾರಿ ಹಳ್ಳಕ್ಕೆ ಬಿದ್ದಿದ್ದಾನೆ. ಇನ್ನು ಕಾರವಾರದ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಗುಡ್ಡ ಕುಸಿತವಾಗಿದೆ. ಗೋವಾ ಕಾರವಾರ ಮಂಗಳೂರು ಹೆದ್ದಾರಿ ಒಂದು ಭಾಗದ ಸಂಚಾರಕ್ಕೆ ನಿರ್ಬಂಧಿಸಲಾಗಿದೆ. ಇನ್ನು ಕರಾವಳಿಯಲ್ಲಿ ಕೋಮು ಸಂಘರ್ಷ ತಡೆಯಲು ಮಂಗಳೂರಿನಲ್ಲಿ ಹೊಸದಾಗಿ ಸ್ಪೆಷಲ್ ಆಕ್ಷನ್ ಫೋರ್ಸ್ ಅಸ್ತಿತ್ವಕ್ಕೆ ಬಂದಿದ್ದು ಗೃಹ ಸಚಿವ ಪರಮೇಶ್ವರ್ ಅವರು ಚಾಲನೆ ಕೊಟ್ಟರು. ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ ಸೇರಿ 3 ಜಿಲ್ಲೆಗಳಲ್ಲಿ SAF ಕೋಮು ಹಿಂಸೆ ಹತ್ತಿಕ್ಕಲಿದೆ. DIG ದರ್ಜೆಯ ಅಧಿಕಾರಿಗಳು ನೇತೃತ್ವದಲ್ಲಿ ಕಾರ್ಯವನ್ನು ನಿರ್ವಹಿಸಲಿರುವಂತಹ ಈ SAFಗೆ ಸದ್ಯ ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿಯೇ ಹೆಚ್ಚುವರಿ ಹೊಣೆಯನ್ನು ಹೊತ್ತಿದ್ದಾರೆ. ಆಲ್ ರೈಟ್, ಅದು ನೋಡೋಣ ಅದೇನು ಕೆಲಸ ಮಾಡುತ್ತೆ ಅಂತ. ಯಾಕಂದರೆ ಜನ ಅವರೇ ಅಲ್ವೇ, ನೀವು ಬಟ್ಟೆ ಚೇಂಜ್ ಮಾಡಿಬಿಟ್ರೆ ಓಕೆ. ನಂಬರ್ 1. ನಂಬರ್ 2, ಈ SAF ಅಂತ ನೀವು ಮಾಡಿದ್ದೀರಲ್ಲ, ಇವ್ರಿಗೆ ಸ್ಪೆಷಲ್ ಟ್ರೈನಿಂಗ್ ಏನು ಕೊಟ್ಟಿದ್ದೀರಿ? ಇನ್ ವಾಟ್ ಪ್ಯಾರಾಮೀಟರ್ಸ್ ಆರ್ ಮೆಟ್ರಿಕ್ಸಲ್ಲಿ ಅವರು ಡಿಫ್ರೆಂಟಾಗಿ ವರ್ಕ್ ಮಾಡಬೇಕೀಗ? ಕಮಾಂಡೋ ಅಂದರೆ ದರ್ ಇಸ್ ಎ ಸಪ್ರೇಟ್ ಟ್ರೈನಿಂಗ್, ಟ್ರೈನಿಂಗ್ ಇದೆ. ಆರ್ಮಿನಲ್ಲಿ ಒಂದು ಟ್ರೈನಿಂಗ್ ಇರುತ್ತೆ, ಪೊಲೀಸಲ್ಲಿ ಒಂದು ಟ್ರೈನಿಂಗ್ ಇರುತ್ತೆ. ಹಾಗಾಗಿ ಇವ್ರಿಗೆ ಏನು ಟ್ರೈನಿಂಗ್ ಕೊಟ್ಟಿದ್ದೀರಿ? SAF ಅಂದರೆ ಗೊತ್ತಿಲ್ಲ. ಏನೋ ಒಂದು ಬಟ್ಟೆ ಹಾಕಿಸ್ಬಿಟ್ಟು ಹೊಸ ತಂಡ ಮಾಡಿದ್ದೀರಿ. ನೋಡೋಣ, ವಿ ವಿಲ್ ವಾಚ್ ಇಟ್ ಔಟ್. ಭಾರತದ ಬ್ಯಾಂಕ್ಗಳು ತಮ್ಮಿಂದ 14,000 ಕೋಟಿ ಸಾಲ ವಸೂಲಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಗೊತ್ತಾ ಅಂತ ಮಲ್ಯ ಹೇಳಿದರು. ಅದಕ್ಕೆ ಕೇಂದ್ರ ಸಚಿವಾಲಯ ಹೇಳ್ತಿದ್ದಾರೆ, ಹಾಗೆಲ್ಲ ಏನಿಲ್ಲಪ್ಪ, ನೀವು ತೊಗೊಂಡಿದ್ದು 6,848 ಕೋಟಿ, ಆಮೇಲೆ ನೀವು ಅದನ್ನೆಲ್ಲ ಕೊಡಲಿಲ್ಲ, ಮಾಡಲಿಲ್ಲ, ಅದೆಲ್ಲ ಹಿಂಗಾಗಿ ನಿಮಗೂ ಜಗಳ ಆಗಿ ನ್ಯಾಯಾಲಯದಕ್ಕೆ ಹೋಗಿ ಇಲ್ಲಿಗೆ ಹೋಗಿ ಎಲ್ಲ ಆಗಿ ಫೈನಲಿ ಬಡ್ಡಿ, ಚಕ್ರ ಬಡ್ಡಿ ಎಲ್ಲ ಸೇರಿ 17,781 ಕೋಟಿ ಆಗೋಯ್ತು. ಹಾಗಾಗಿ 10,000 ಚಿಲ್ಲರೆ ಕೋಟಿ ತೊಗೊಂಡಿದ್ದೀವಿ, ಇನ್ನೂ ಒಂದು 6,000 ಚಿಲ್ಲರೆ ನೀವು ಕೊಡಬೇಕಪ್ಪ, 6,800 ಅಂತ ಹೇಳಿದ್ದಾರೆ. ಏನು ಅಷ್ಟು ಸರಿ ಅಲ್ಲಪ್ಪ. ಎಂತೆಂಥ ಕಚಡ ರಾಜಕಾರಣಿಗಳಿಗೋ ಅಥವಾ ಯಾರ್ಯಾರಿಗೋ ನೀವು ಬ್ಯಾಂಕ್ ಅವರು ಹೇರ್ ಕಟ್ ತೊಗೊಂಡಿಲ್ವಾ? ಹೇರ್ ಕಟ್ ತೊಗೊಂಡು ಬಡ್ಡಿ ಬಿಟ್ಕೊಟ್ಟು, ಓಕೆ, ಸಾಲ ಕಟ್ಟದೇ ಇದ್ದವ್ರಿಗೆಲ್ಲ ಬಡ್ಡಿ ಮನ್ನಾ ಮಾಡಿ ಪ್ರಿನ್ಸಿಪಲ್ ಕಟ್ಟಿ ಅಂತ ನೀವೇ ಸ್ಕೀಮ್ಗಳನ್ನು ಮಾಡಿಲ್ವಾ? ಅಷ್ಟನ್ನ ಮಾತ್ರ ಕಟ್ಸ್ಕೊಂಡಿದ್ದೀವಿ. ಮಾಡಿಲ್ವಾ ನೀವುಗಳು? ತಲೆ ಮಾಡಿಸ್ಕೊಂಡು ಹೋಗಿರತ್ತಲ್ವಾ ಸರ್? ಅದು ಬೇರೆ, ಅದಕ್ಕೆ ಕ್ರಮ ತಗೊಳ್ಳಿ. ಅದನ್ನ ನಾನು ಬೇಡ ಅಂದಿಲ್ಲ. ಇದು ಹೆಂಗಾಗತ್ತೆ? ಅವ್ರಿಗೆ ಯಾಕೆ ಅದು ಒಂದು ಸಪ್ರೇಟ್ ರೂಲಪ್ಪ? ಕಟ್ತೀನಿ ಅಂದಿದ್ರೆ ಆ ರೂಲ್ ಬರ್ಬೋದಿತ್ತೇನೋ ಸರ್. ಏನು ಇಲ್ಲ, ಎಲ್ಲ ಅವ್ರವ್ರಿಗೆ ಬೇಕಾಗಿದ್ದ ಥರದಲ್ಲಿ ಮಾಡ್ತಾರೆ ಅಷ್ಟೇ. ಎಸ್.